ಆತ ಹೇಳ್ಕೊಳ್ಳೋದಕ್ಕೆ ಒಂದು ಪಕ್ಷದ ಮುಖಂಡ, ಸಾಲದಕ್ಕೆ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಡಿಸಿಸಿ ಪ್ರಧಾನ ಕಾರ್ಯದರ್ಶಿ. ಆತ ಮಾಡ್ತಿದ್ದ ಕೆಲಸ ಮಾತ್ರ ನೀಚ ಕೆಲಸ. ಇಂತಹ ರಾಜಕೀಯ ಮುಖಂಡರು ಸಮಾಜದಲ್ಲಿ ಇರೋದಕ್ಕೆ ಅನರ್ಹರು. ಹಾಗಾದ್ರೆ ಈತ ಮಾಡಿದ್ದೇನೋ ಗೊತ್ತಾ? ಹೇಳ್ತೀವಿ, ಈ ಸ್ಟೋರಿ ನೋಡಿ. ಅಕ್ರಮ ಸಂಬಂಧ ಪ್ರಶ್ನಿಸಿದ್ದಕ್ಕೆ ಮಕ್ಕಳ ಮೇಲೆ ಹಲ್ಲೆ. ಪತ್ನಿ ಸುವರ್ಣ, ಪ್ರಿಯಕರ ಆನಂದ್ ನಾಯ್ಡು ಅರೆಸ್ಟ್. ಬೆಂಗಳೂರು ಮೂಲದ ಉದ್ಯಮಿ ಮುರಳೀಧರ್ 2008ರಲ್ಲಿ ಸುವರ್ಣ ಎಂಬುವರ ಪರಿಚಯ ಮಾಡಿಕೊಂಡು ಸುವರ್ಣ ಅವರನ್ನ ಮದುವೆ ಆಗ್ತಾರೆ. ಆದ್ರೆ ಆ ದಾಖಲೆ ಆರೋಪಿ ಸುವರ್ಣರಿಗೆ ಮದುವೆಯಾಗಿ ಒಬ್ಬ ಮಗಳಿದ್ದಳು. ಈ ವಿಚಾರ ಮುಚ್ಚಿಟ್ಟು ಉದ್ಯಮಿ ಜೊತೆ ಮದುವೆ ಆಗ್ತಾಳೆ ಸುವರ್ಣ. ಆಕೆಗೆ ಮೊದಲೇ ಮದುವೆಯಾಗಿ ಒಬ್ಬ ಮಗಳಿರುವುದು ಮುರಳೀಧರ್ ಅವರಿಗೆ ನಂತರ ಗೊತ್ತಾಗುತ್ತೆ. ಆದ್ರೂ ಕೂಡ ಎಲ್ಲವನ್ನ ಮರೆತು ಸಂಸಾರ ನಿಭಾಯಿಸ್ತಿದ್ರು. ಇವರ ಪ್ರೀತಿಗೆ ಸಾಕ್ಷಿಯಾಗಿ 2 ಮಕ್ಕಳು ಕೂಡ ಜನಿಸುತ್ತೆ. ಇದಾದ ನಂತರ ಉದ್ಯಮಿ ತಂದೆ ತೀರಿಕೊಳ್ತಾರೆ. ಆಗ ಶುರುವಾಗುತ್ತೆ ನೋಡಿ ಅಸಲಿ ಆಟ. ಇದ್ದಕ್ಕಿದ್ದ ಹಾಗೆ ಆರೋಪಿ ಸುವರ್ಣಳಿಗೆ ಜಿಮ್ಗೆ ಸೇರ್ಬೇಕು ಅನ್ಸತ್ತೆ. ಹೀಗಾಗಿ ದೇವನಹಳ್ಳಿಯ ಜಿಮ್ಗೆ ಸೇರ್ಕೋತಾಳೆ. ಅಲ್ಲಿ ಟ್ರೈನಿಂಗ್ ನೀಡುವ ಹಲವರ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ಲು ಅನ್ನೋದು ದೂರುದಾರ ಮುರಳೀಧರ್ ಅವರ ಆರೋಪ. ಜಿಮ್ ಬದಲಿಸಿದಂತೆಲ್ಲ ಅನೈತಿಕ ಸಂಬಂಧವೂ ಕೂಡ ಹೆಚ್ಚಾಗುತ್ತಂತೆ. ಈ ವಿಚಾರವೆಲ್ಲ ಗೊತ್ತಿದ್ರೂ ಕೂಡ ಆಕೆಗೆ ಬುದ್ಧಿ ಹೇಳಿ ಸಂಸಾರವನ್ನ ನಡೆಸ್ತಾ ಇದ್ರು ಮುರಳೀಧರ್. ಇದರ ಮಧ್ಯದಲ್ಲಿ ಹಣಕಾಸಿನ ವಿಚಾರವಾಗಿ ಕಾಂಗ್ರೆಸ್ ಮುಖಂಡ ಹಾಗೂ ಇವತ್ತಿನ ಕೇಸ್ನ ಆರೋಪಿ ಆನಂದ್ ನಾಯ್ಡು ಮುರಳೀಧರ್ಗೆ ಪರಿಚಯವಾಗ್ತಾನೆ. ಆಗಲೇ ನೋಡಿ ಮುರಳೀಧರ್ ಅವರ ಕುಟುಂಬದಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗಿದೆ. ಆಗಾಗ ಮನೆಗೆ ಬಂದು ಹೋಗ್ತಿದ್ದ ಆನಂದ್ ನಾಯ್ಡು ಮುರಳೀಧರ್ ಇಲ್ಲದ ಸಂದರ್ಭದಲ್ಲಿಯೂ ಮನೆಗೆ ಬಂದು ಹೋಗ್ತಿದ್ದಂತೆ. ಅಷ್ಟು ಸಾಲದೆಂಬಂತೆ ಸುವರ್ಣ ಜೊತೆ ಅನೈತಿಕ ಸಂಬಂಧವನ್ನ ಹೊಂದಿದ್ದಂತೆ. ಇಷ್ಟೇ ಅಲ್ಲದೆ ಮುರಳೀಧರ್ ಅವರ ಮಕ್ಕಳಿಗೆ ಹಲ್ಲಿನಿಂದ ಕಚ್ಚುವುದು ಹಾಗೂ ರಾಡ್ನಿಂದ ಹೊಡೆದಿದ್ದಾನಂತೆ ಆರೋಪಿ ಆನಂದ್ ನಾಯ್ಡು. ಈ ಸಂಬಂಧ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ಸೇರಿ 5 ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಗಿರೀಶ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.